ಫೈನಲ್ ಆಗಿ ನಮ್ಮ ಕಾರ್ಬನ್ ಬಿಲ್ಡ್ ಸೀರೀಸು ಸ್ಟಾರ್ಟ್ ಆಗಿದೆ. ದಟ್ಸ್ ದ ಒನ್ಲಿ ಬೈಕ್ ನನ್ನ ಪ್ರಕಾರ ಲೈಕ್ ಸಸ್ಪೆನ್ಷನ್ ಎಲ್ಲ ಕಾರ್ಬನ್ ಇರೋದು. 22 ಲಕ್ಷ ವೇವಿ ಸ್ಟ್ರಕ್ಚರು ಮತ್ತು ಆ ಕಾರ್ಬನ್ ಲುಕ್ ಅಂತೂ ಕ್ರೇಜಿಯಾಗಿ ಕಾಣಿಸ್ತಿದೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಗೊತ್ತು ಜಾಸ್ತಿ ದಿನ ಆಯಿತು ಅಪ್ಲೋಡ್ ಮಾಡಿ ವೀಡಿಯೋಸ್ ಅಂತ. ಸೊ ಪ್ರೀವಿಯಸ್ ವಿಡಿಯೋಲಿ ನಾನು ಹೇಳಿದ್ದೆ ಸ್ಟೇಜ್ 2 ವೆಹಿಕಲ್ ಒಂದಿದೆ, ಅದರದ್ದು ವಿಡಿಯೋ ಬಿಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕಂಟಿನ್ಯೂಸ್ 3 ವಾರದಿಂದ ಫ್ರೀನೇ ಇರಲಿಲ್ಲ, ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು. ಸೊ ಅದರಿಂದ ನಾನು ವಿಡಿಯೋ ಮಾಡೋದಕ್ಕೂ ಚಾನ್ಸ್ ಸಿಗಲಿಲ್ಲ, ವೀಕೆಂಡ್ ರೈಡ್ಸ್ ಹೋಗೋಕ್ಕೂ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಿದ್ದೀನಿ. ಸೊ ಬೇಸಿಕ್ಲಿ ಈ ವಿಡಿಯೋ ಮಾಡ್ತಿರೋದು ನೀವು ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಾ. ಸೊ ಗಾಡಿಗೆ ಕಾರ್ಬನ್ ಫೈಬರ್ ಪಾರ್ಟ್ ಹಾಕ್ಸಿದಾಯ್ತು, ಯಾವುದು ಏನು ಎತ್ತ ಅಂತ ಕಂಪ್ಲೀಟ್ ಆಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಊರಬ್ಬ ಟೈಮಲ್ಲೂ ಅಷ್ಟೇನೆ ಗಾಡಿ ಎತ್ತಕ್ಕೆಲ್ಲ ಹಿಂಸೆ ಆಗುತ್ತೆ. ಮತ್ತೆ ಆ 3 ವಾರದಲ್ಲಿ ಗಾಡಿ ಎದ್ದಿರೋದಕ್ಕಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಸೊ ಫೈನಲಿ ಇವಾಗ ಫುಲ್ ಫ್ರೀ ಆಗಿ ಈ ವಾರ ರೈಡ್ ಮಾಡೋಣ ಅಂತ ಇದ್ದಿದ್ದು. ಈ ವಾರ ರೈಡ್ ಮಾಡೋಣ, ಇನ್ನೇನು ಸಂಡೇ ಹೋದ್ರೆ ಒಂದು ವೆಡ್ನೆಸ್ಡೇ ಇಲ್ಲ ಅಂದ್ರೆ ಥರ್ಸ್ಡೇ ಹಂಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಗೇರ್ಸ್ ಅದು ಇದೆಲ್ಲ ರೆಡಿ ಮಾಡ್ಕೊಂತಿದ್ದೆ. ಸೊ 2 ಸ್ಪೆಷಲ್ ಡೆಲಿವರೀಸ್ ಬಂತು. ಅದೇನೇನು ಅಂತಂದ್ರೆ, ಮೊದಲನೇದು ಬಂದು ಕಾರ್ಬನ್ ಫೈಬರ್ ಪಾರ್ಟು, ಎರಡನೇದು ಬಂದು ಬ್ರೆಂಬೋ ಬ್ರೇಕ್ಸ್ ಬಂದಿದೆ. ಸೊ ಬೇಸಿಕ್ಲಿ ಬ್ರೇಕ್ಸು ಪೇಮೆಂಟ್ ಮಾಡಿದ್ದು ಅಷ್ಟು ದಿನಾನೇ ಆಗಿತ್ತು. ಸೊ ಒಂದೇ ಸಲ ನಮ್ಮ ಚಂದು ಕೂಡ ಅದೇ ಸ್ಟೋರ್ನ ವಿಸಿಟ್ ಮಾಡಿದ. ಒಂದೇ ಸಲ ಎರಡೂ ಎತ್ಕೊಂಬ ಅಂತ ಹೇಳಿದ್ದೆ ಅವನಿಗೆ. ಸೊ ಕಾರ್ಬನ್ ಫೈಬರ್ ಪಾರ್ಟು ಯಾರ ಹತ್ರ ಮಾಡಿಸ್ದೆ ಏನು ಎತ್ತ ಅಂತ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಾನು ಕೊಟ್ಟಿದ್ದಂಥ ಪಾರ್ಟ್ ಬಂದು ಅಯಾಬುಜಾ ಅಲ್ಲಿ ಹೀಲ್ ಗಾರ್ಡ್ನ ಫಸ್ಟ್ ಮಾಡಿಸಿದ್ದೀನಿ. ಸೊ ಹೀಲ್ ಗಾರ್ಡ್ ಬೇಸಿಕ್ಲಿ ಬಂದು ರೈಡರ್ನ ಫುಟ್ ಪೆಗ್ ಹತ್ರ ಹೀಲ್ ಪ್ರೊಟೆಕ್ಷನ್ನು ಮತ್ತು ಬ್ರೇಕ್ ಫ್ಲೂಯಿಡ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಪಾರ್ಟ್ ಇರ್ತಾ ಇತ್ತು. ಸೊ ಫಸ್ಟ್ ಚಿಕ್ಕ ಪಾರ್ಟಿಂದ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ದೊಡ್ಡದಕ್ಕೆಲ್ಲ ಇಳಿಯೋಣ ಅಂತ ಅಂದ್ಬಿಟ್ಟು ಸೊ ಹೀಲ್ ಗಾರ್ಡ್ ಒಂದು ಮಾಡಿಸಿದ್ದೀನಿ. ಸೊ ಕ್ರೇಜಿ ರಿಸಲ್ಟ್ಸ್ ಬಂದಿದೆ ನಿಜವಾಗ್ಲೂ. ಸೊ ಸ್ಟಾಕ್ ಪಾರ್ಟ್ ಬಂದು ನಾ ಇಮೇಜಸ್ ಎಲ್ಲ ಹಾಕ್ತಿರ್ತೀನಿ, ಸೊ ನೋಡ್ಕೊಳ್ಳಿ. ಸೊ ಸ್ಟಾಕ್ ಪಾರ್ಟ್ ಬಂದು ಫುಲ್ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ಕು. ಸೊ ನೋಡೋದಕ್ಕೂ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಿರಲಿಲ್ಲ. ಬಟ್ ಕಾರ್ಬನ್ ಫೈಬರ್ ಪಾರ್ಟ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಅದು ನೆಕ್ಸ್ಟ್ ದ ಬ್ರಾಕ್ಸ್ ಪೆಂಟಾ ಕಾರ್ಬನ್ ಟಿಪ್ ಬೇರೆ ಇದೆಯಲ್ವಾ, ಕ್ರೇಜಿಯಾಗಿ ಕಾಣಿಸ್ತಿದೆ. ಸೂಪರ್ ಎಕ್ಸೈಟಿಂಗ್. ನೆನ್ನೆ ರಾತ್ರಿ ನೋಡಿದ್ರಲ್ವಾ, ಸಖತ್ತಾಗಿ ಕಾಣಿಸ್ತಿತ್ತು. ರಾತ್ರಿ ಆಗಿದ್ರೇನು ಆ ಕಾರ್ಬನ್ ಫೈಬರ್ ವೇವ್ ಇರುತ್ತಲ್ಲ, ಸಖತ್ ಕ್ಲೀನಾಗಿತ್ತು. ಫುಟೇಜಸ್ ಹಾಕ್ತೀನಿ ನೆನ್ನೆ ರಾತ್ರಿದು, ಹೋಗಿ ನೋಡ್ಕೊಂಬನ್ನಿ. ಫುಲ್ಲು ಅದನ್ನು ಇನ್ಸ್ಟಾಲ್ ಮಾಡೋದು A to Z ಎಲ್ಲ ತೋರಿಸಿದ್ದೀನಿ. ಸೊ ಇಲ್ಲಿ ಚಂದು ಆಗ್ತಿರೋದು ಬಂದು ಲಾಕ್ಟೆಡ್ ಅಂತ. ಸೊ ಬೇಸಿಕ್ಲಿ ಅನ್ನೆಸೆಸರಿ ಮೂಮೆಂಟು ಮತ್ತು ಈಸಿಯಾಗಿ ಬರೋದಿಲ್ಲ, ಅದು ಸ್ವಲ್ಪ ಪ್ರೆಷರ್ ಹಾಕಿ ತೆಗಿಬೇಕಾಗುತ್ತೆ. ನೋಡೋಣ ಇರಿ, ಫುಲ್ ಸ್ಕ್ರೂ ಏನು ಮಾಡ್ತಿದ್ದೀರಿ, ಔಟ್ಕಮ್ ಹೆಂಗೆ ಬರುತ್ತೆ ಏನತ್ತ ಅಂತ ನೋಡೋಣ. ಅದರಲ್ಲಿ ಪಕ್ಕದಲ್ಲಿ ಟಿಪ್ ಇದೆಯಲ್ಲ ಕಾರ್ಬನ್ದು, ಸೊ ಕ್ಲೀನ್ ಫಿನಿಶ್ ಇದೆ. ಸೊ ನೋಡಿ ಫೈನಲ್ ಔಟ್ಕಮ್ ಈ ಥರ ಇದೆ. ಇದು ಒಂದು ಸ್ವಲ್ಪ ಡಾರ್ಕ್ ಆಗಿದೆ ಹೇಳ್ಬೇಕಂದ್ರೆ, ರಾತ್ರಿನೇ ಆಗಿದೆ. ಬಟ್ ಔಟ್ಕಮ್ ಈ ಥರ ಇದೆ. ಒಂದ್ಸಲಿ ಮಾರ್ನಿಂಗು ಕಾರ್ಬನ್ ಪ್ರಾಸೆಸ್ ಎಲ್ಲ ಹೆಂಗೆ ಏನಿತ್ತು ಅಂತ ತಿಳಿಸ್ಕೊಂಡು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ತಕ್ಷಣಕ್ಕೆ ಇದು ಆಗ್ತಿರೋದು ಅಷ್ಟೇ. ಈ ಸೈಡ್ ಆಗಿದೆ, ಈಗ ನೆಕ್ಸ್ಟು ಇಲ್ಲಿ ಮಾಡಬೇಕು. ಫುಲ್ ಎಕ್ಸ್ಪೋಸ್ ಇದ್ರೆ ನೋಡಿ ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ. ಸೊ ಅಲ್ಲಿ ಅಂದರೆ ನಿಮಗೆ ಒಂದಷ್ಟು ಪಾರ್ಟ್ಸ್ ಎಲ್ಲ ಎಕ್ಸ್ಪೋಸ್ ಇರುತ್ತೆ. ಸೊ ಅದು ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಅದಕ್ಕೆ ಹೀಲ್ ಗಾರ್ಡ್ಸ್ ಮೇನ್ಲಿ ಯೂಸ್ ಆಗೋದು. ಕ್ರೇಜಿ ಲುಕ್ ಇದೆ. ಇನ್ನು ಇದು ಮಾರ್ನಿಂಗ್ ನೋಡೋದಕ್ಕೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಬನ್ನಿ ಆ ಕಡೆ ಸೈಡ್ ಫಿನಿಶ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಆದಷ್ಟು ಬೇಗ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಏನಂತ ತೋರಿಸ್ತೀನಿ. ಬಸ್ ನೋಡ್ಕೊಂಬಂದ್ರಲ್ವಾ, ಹೀಲ್ ಗಾರ್ಡು ಆಲ್ರೆಡಿ ಫಿಟ್ ಆಗಿದೆ. ಬ್ರೇಕ್ ಪ್ಯಾಡ್ಸು ಇನ್ನು ನನ್ನ ಫ್ರಂಟ್ ರಿಯರಲ್ಲಿ 1000 ಬರುತ್ತೆ. ಸೊ ಅದರಿಂದ ಇವಾಗಲೇ ಏನು ಚೇಂಜ್ ಮಾಡಿಸೋದಿಲ್ಲ. ಮಾಡಿಸೋ ಟೈಮಲ್ಲಿ ಯಾರ ಹತ್ರ ತೊಗೊಂಡೆ ಏನು ಎತ್ತ ಹೆಂಗಿದೆ ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಕಾರ್ಬನ್ ಫೈಬರ್ ಪಾರ್ಟ್ಸ್ ಬಗ್ಗೆ ಆಗಿರುತ್ತೆ. ಈ ವಿಡಿಯೋಲಿ ಬೇಸಿಕ್ಲಿ ಕಾರ್ಬನ್ ಫೈಬರ್ ಪಾರ್ಟು ಯಾವ ಥರ ಕಾಣಿಸ್ತಿದೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಬನ್ ಫೈಬರ್ ಪಾರ್ಟ್ಸ್ ಏನಕ್ಕೆ ಹಾಕಿಸ್ತಾರೆ, ಏನು ಮೆಟೀರಿಯಲ್ಲು, ಏನು ಯೂಸೇಜ್ ಇದೆ, ಯಾವ ಥರ ಸ್ಕ್ಯಾಮ್ ಆಗುತ್ತೆ, ಯಾವ ಥರ ಪ್ರಾಸೆಸ್ ಇರುತ್ತೆ, A to Z ಎಲ್ಲ ಹೇಳಬೇಕು ಅಂತ ಇದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸು ನಿಮ್ಮ ಹತ್ರ ಶೇರ್ ಮಾಡಿ ಫೈನಲ್ ಆಗಿ ಔಟ್ಕಮ್ ಯಾವ ಥರ ಬಂದಿದೆ ಏನು ಅಂತ ಫುಲ್ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ. ಸೊ ಬನ್ನಿ, ಆಲ್ಮೋಸ್ಟ್ ಆಲ್ 3 to 4 ವೀಕ್ಸ್ ಹಂಗೆ ಆಯ್ತಲ್ವ ಗಾಡಿ ಎತ್ತಿ. ವಿಡಿಯೋ ನೆಪದಲ್ಲಿ ಒಂದು ಶಾರ್ಟ್ ಸ್ಪಿನ್ ಹೋಗಿ ಪ್ರಾಪರ್ ಸನ್ಲೈಟಲ್ಲಿ ಕಾರ್ಬನ್ ಫೈಬರ್ ಪಾರ್ಟು ಯಾವ ಥರ ಕಾಣಿಸುತ್ತೆ ಏನು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬನ್ನಿ ಬಿಡೋಣ, ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಎಲ್ಲದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಫೈನಲಿ 3 ವಾರ ಆದಮೇಲೆ ನೋಡಿ ಗಾಡಿ ಎತ್ತಿದ್ದೀರಿ. ಹೇಳ್ಬೇಕಂದ್ರೆ ಶಾರ್ಟ್ ರೈಡ್ಸ್ ಎಲ್ಲೂ ಹೋಗಿರಲಿಲ್ಲ. ಮನೆ ಹತ್ರ ಒಂದು ಸ್ವಲ್ಪ ಲೈಟಿಂಗ್ ಎಲ್ಲ ಹಾಕಿದ್ರಲ್ಲ ಊರಬ್ಬ ಟೈಮಲ್ಲಿ, ಆ ಟೈಮಲ್ಲಿ ಲೈಟಿಂಗ್ ಹತ್ರ ಫುಲ್ಲು ಫೋಟೋಗಳು ಇವಕ್ಕಂತ ಎತ್ತಿದೆ. ಅದು ಬಿಟ್ಟು ಫ್ಯೂಲಪ್ ಏನಿಲ್ಲ. 3 ವಾರದಿಂದ ರೈಡ್ ಮಾಡಿದ್ನಲ್ಲ, ಆ ಟೈಮಲ್ಲೇ ಫುಲ್ ಫ್ಯೂಲಪ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ.
ಬಾಬಾ ಫೈನಲ್ ಆಗಿ ಹೋಗಿ ಶಾರ್ಟ್ ಸ್ಪಿನ್ಗಾದರೂ ಎತ್ತಾಯಿದ್ದೀನಿ ಇವಾಗ. ಹೆಲ್ಮೆಟು ಅಷ್ಟೇ ಹೋಗಿ ಜಾಸ್ತಿ ದಿನ ಆಯ್ತಲ್ಲ ಹಾಕ್ಕೊಂಡು ಒಂಥರ ಫುಲ್ಲು ಸ್ಟಿಫ್ ಆಗಿದೆ ಒಳಗಡೆ ಎಲ್ಲ. ಸೊ ಎಸ್, ಕಾರ್ಬನ್ ಫೈಬರ್ ಅಂದರೆ ಏನು ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕಾರ್ಬನ್ ಪಾರ್ಟ್ ಯಾರು ಮಾಡಿಕೊಟ್ಟಿದ್ದಲ್ಲ ಅವ್ರು ಯಾರು ಏನು ಇತ್ತು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಅವರು ಒಂದೊಂದು ಪ್ರೋಗ್ರೆಸ್ದು ನನ್ನ ಹತ್ರ ಫೋಟೋಸ್ ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ದಾರೆ. ಸೊ ನಾನು ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋವಾಗೂ ಎಲ್ಲ ಫೋಟೋಸು ಸಿನಿಮ್ಯಾಟಿಕ್ಸ್ ಹಾಕ್ತಾಯಿರ್ತೀನಿ. ಸೊ ನಿಮಗೂ ಒಂದು ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಫಸ್ಟ್, ಕಾರ್ಬನ್ ಫೈಬರ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಕಾರ್ಬನ್ ಫೈಬರ್ ಬೇಸಿಕ್ಲಿ ಬಂದು ಥಿನ್ ಸ್ಟ್ರಕ್ಚರ್ ಇರುತ್ತೆ ಕಾರ್ಬನ್ದು. ಸೊ ಬೇಸಿಕ್ಲಿ ನೀವು ಅಬ್ಸರ್ವ್ ಮಾಡಿದರೆ ಕಾರ್ಬನ್ ಪ್ಯಾಟ್ರನ್ನು ಚೆಕ್ಕರ್ ಬೋರ್ಡ್ ಥರ ಬರುತ್ತೆ. ಒಂದು ಫೈಬರ್ ಹಿಂದೆ ಒಂದು ಫೈಬರ್ ಆ ಥರ ಥಿನ್ ಲೇಯರ್ಸಲ್ಲಿ ಮಾಡಿರ್ತಾರೆ. ಕಾರ್ಬನ್ ಫೈಬರ್ ಬೇಸಿಕ್ಲಿ ಅದನ್ನೇನಾದರೂ ಪ್ರಾಪರ್ ವೇಯಲ್ಲಿ ನಾವೇನಾದರೂ ಪಾರ್ಟ್ಸ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಸ್ಟ್ರಾಂಗರ್ ದೆನ್ ಸ್ಟೀಲ್ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಮೆಥಡ್ಸ್ ಆಫ್ ಮೇಕಿಂಗ್ ಇಟ್ ಸ್ಟ್ರಾಂಗ್. ಅದು ಲೇಯರಿಂಗ್ ಆಗಿರ್ಬೋದು, ರೆಸಿನ್ನು, ಲೈಕ್ ಮಲ್ಟಿಪಲ್ ಪ್ರೋಸೆಸ್ ಇದೆ. ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬೇಸಿಕ್ಲಿ ಸ್ಟ್ರೆಂತ್ ಬಂದು ಸ್ಟೀಲ್ ಅಷ್ಟಿರುತ್ತೆ ಕರೆಕ್ಟ್ ವೇಲ್ ಮಾಡಿದ್ರೆ. ಮತ್ತು ಇನ್ನೊಂದು ಬಂದು ಕಂಪ್ಲೀಟಾಗಿ ಲೈಟ್ ವೇಟ್ ಆಗಿರುತ್ತೆ. ಸೊ ವೇಟ್ ರಿಡಕ್ಷನ್ ಅಂತೂ ಸರಿಯಾಗಿ ಮಾಡ್ಬೋದು ಕಾರ್ಬನ್ ಫೈಬರ್ ಯೂಸ್ ಮಾಡಿಕೊಂಡು. ಸೊ ಈ ಕಾರ್ಬನ್ನಲ್ಲಿ ಕೂಡ ಅಷ್ಟೇ ನಿಮಗೆ ಮಲ್ಟಿಪಲ್ ಟೈಪ್ಸ್ ಇದೆ. ಸೊ ಇವಾಗ ನಾನು ಹಾಕ್ಸಿದ್ದೀನಲ್ವಾ, ಇದು ಬಂದು ಟ್ವೀಲ್ ಅಂತ ಕರೀತಾರೆ. ಇನ್ನೊಂದು ಬಂದು ಪ್ಲೇನ್ ಅಂತ. ಸೊ ಪ್ಲೇನ್ ಬಂದು ಬೇಸಿಕ್ಲಿ ಫುಲ್ ಪ್ಲೇನ್ ಅಂತ ಅಲ್ಲ, ನಮ್ಮ ಡುಕಾಟಿ, MV ಅಗೂಸ್ತಾ ಮತ್ತು ಫೆರಾರೀಸ್ ಎಲ್ಲ ಇರುತ್ತಲ್ವ, ಸೊ ಅದರಲ್ಲಿ ಬಾಕ್ಸ್ ಟೈಪ್ ಆಫ್ ಕಾರ್ಬನ್ ಫೈಬರ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಪ್ಲೇನ್ ಕಾರ್ಬನ್ ಅಂತ ಕರೀತಾರೆ. ಈಗ ಬಿಡಿ, ಈಗಂತೂ ಡಿಫ್ರೆಂಟ್ ಟೈಪ್ಸ್ ಬಂದುಬಿಟ್ಟಿದೆ. ಕಸ್ಟಮ್ ಎಲ್ಲ ಇದೆ. ಹನಿಕೋಮ್ ಅಂತೆ, ಲೂವಿಟಾನ್ ಇದೆಯಲ್ಲ, ಈ ಪರ್ಸು ಮತ್ತು ಬ್ಯಾಗ್ಸ್ ಎಲ್ಲ ಇದೆಯಲ್ಲ, ಲೂವಿಟಾನ್ದು ಕಾರ್ಬನ್ ಫೈಬರ್ ಇದೆ. ಹೋಗಿ US ಅಲ್ಲಿ ಯಾರೋ ಕಸ್ಟಮ್ ಕಾರ್ಬನ್ ಫೈಬರ್ ಮಾಡಿಕೊಂಡು ಫುಲ್ S1000RRಗೆಲ್ಲ M1000RR ಕಿಟ್ಟು ಇಲ್ಲ M1000RRಗೆ ಫುಲ್ ಮಾಡೋಕ್ಕಿದ್ದಾನೆ. ಸಖತ್ ಕ್ರೇಜಿಯಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ. ಸೊ ಆಲ್ ಓವರ್ ನಮಗೆ ನಾನು ಹಾಕ್ಸಿದ್ದೀನಲ್ವ ಕಾರ್ಬನ್ ಫೈಬರು, ಇದು ತುಂಬ ಕಾಮನ್ನು. ತುಂಬ ಬ್ರ್ಯಾಂಡ್ಸು ಅಷ್ಟೇ, ಲೈಕ್ BMW, ಅಪ್ರೀಲಿಯಾ ಎಲ್ಲರೂ ಈ ಟೈಪ್ ಆಫ್ ಕಾರ್ಬನ್ ಫೈಬರ್ನೇ ಯೂಸ್ ಮಾಡೋದು. ಇನ್ನು ಕಾರ್ಬನ್ ಫೈಬರ್ ಪ್ರಾಸೆಸ್ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಸೊ ಕಾರ್ಬನ್ ಫೈಬರ್ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ. ಸೊ ಬೇಸಿಕ್ಲಿ ನನ್ನ ಈಲ್ ಗಾರ್ಡ್ ಇದೆಯಲ್ವಾ, ಸೊ ಆ ಈಲ್ ಗಾರ್ಡ್ನ ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡಬೇಕು. ಮಾಡಿದಾದ್ಮೇಲೆ ಒಂದು ಸ್ಪೆಷಲ್ ಲಿಕ್ವಿಡ್ ಬರುತ್ತೆ ಮೋಲ್ಡ್ ಮಾಡೋದಕ್ಕಂತ. ಪ್ರಾಪರ್ ಆಗಿ ಆ ಶೇಪ್ ಡಿಸೈನ್ ಎಲ್ಲ ಕಾಪಿ ಮಾಡ್ಕೊಳ್ಳುತ್ತೆ. ಆ ಮೋಲ್ಡ್ ಸ್ಟ್ರಕ್ಚರ್ ಬಂದಿದ್ದಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ಏನಾದರೂ ರಫ್ನೆಸ್ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಸ್ಯಾಂಡ್ ಪೇಪರಲ್ಲಿ ಸ್ಮೂತ್ ಮಾಡಾಕ್ತಾರೆ. ಸೊ ಬೇಸಿಕ್ಲಿ ಅದು ಮಾಡೋದೇನಕ್ಕೆ ಅಂತಂದರೆ, ಕಾರ್ಬನ್ ಫೈಬರ್ ಲೇ ಮಾಡಿದಾದ್ಮೇಲೆ ಆ ಸ್ಟ್ರಕ್ಚರ್ ಅದೇ ಥರ ಬಂದ್ಬಿಡುತ್ತೆ. ಸೊ ಅದರಿಂದ ಪ್ರಾಪರಾಗಿ ಕಾಣಿಸ್ಲಿ ಅನ್ನೋ ಒಂದೇ ರೀಸನ್ಗೆ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಸ್ಮೂತ್ ಮಾಡೋದು. ಬನ್ನಿ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಕೊಂಬಿಡೋಣ, ಪ್ರಾಪರಾಗಿ ಮಾತಾಡೋದಕ್ಕೂ ಚೆನ್ನಾಗಿರುತ್ತೆ. ಸನ್ಲೈಟ್ ಇರುತ್ತೆ, ಈ ಬಿಸಿಲಲ್ಲಿ ಜಾಸ್ತಿ ತಲೆನೋವು ಇರೋದಿಲ್ಲ. ಸೊ ನೋಡಿ, ಈಗ ಬಿಸಿಲಲ್ಲಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಸೊ ಮೋಲ್ಡ್ ಎಲ್ಲ ತೊಗೊಂಡಿದ್ದಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಲೇಯರ್ ಆಫ್ ಕಾರ್ಬನ್ನ ಆ್ಯಡ್ ಮಾಡ್ತಾರೆ. ಸೊ ಮೋಲ್ಡ್ ಮೇಲೆ ಗ್ಲೂ ಹಾಕಿ ಫಸ್ಟ್ ಲೇಯರ್ನ ಕಂಪ್ಲೀಟಾಗಿ ಫಿಲ್ ಮಾಡ್ತಾರೆ. ಸೊ ಅನ್ನೀವನ್ ಎಲ್ಲೂ ಇರಬಾರ್ದು ಮತ್ತು ಏರ್ ಬಬಲ್ಸ್ ಇರಬಾರ್ದು ಅಂತ. ಅದಾದಮೇಲೆ ಸೆಕೆಂಡ್ ಲೇಯರು, ಥರ್ಡ್ ಲೇಯರ್, ಫೋರ್ತ್ ಲೇಯರ್ ಅಂತ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಲೇಯರ್ಸ್ ಮೇಲೆ ಲೇಯರ್ಸು. ಸೊ ಲೇಯರ್ಸ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಟ್ರೆಂತ್ ಮತ್ತು ಸ್ಟ್ರಕ್ಚರು ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ. ಸೊ ಲೇಯರ್ ಬೈ ಲೇಯರ್ ಹಾಕೋದ್ರಲ್ಲೂ ಒಂದು ಪ್ರಾಸೆಸ್ ಇದೆ. ಏನು ಅಂತಂದರೆ, ಆಪೋಸಿಟ್ ಡೈರೆಕ್ಷನಲ್ಲಿ ಒಂದೊಂದು ಲೇಯರ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಒಂದೇ ಡೈರೆಕ್ಷನಲ್ಲಿ ಹಾಕ್ಕೊಂಡು ಹೊಂಟೋದ್ರೆ ಈಸಿಯಾಗಿ ಫ್ಲೆಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ, ಕೆಳಗಡೆ ಇರೋ ಲೇಯರು ಲೆಫ್ಟ್ ಸೈಡ್ ತುಂಬ ಫ್ಲೆಕ್ಸಿಬಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಲೇಯರೂ ಅದೇ ಡೈರೆಕ್ಷನಲ್ಲಿದ್ದರೆ ತುಂಬ ಈಸಿ ಇರುತ್ತೆ ಮತ್ತು ಸ್ಟ್ರಾಂಗ್ ಇರೋದಿಲ್ಲ. ಸೊ ಆಪೋಸಿಟ್ ಡೈರೆಕ್ಷನ್ ಹಾಕೋದ್ರಿಂದ ಸ್ಟ್ರೆಂತು ಮತ್ತು ಸ್ಟ್ರಕ್ಚರು ಇಂಪ್ರೂವ್ ಆಗುತ್ತೆ. ಸೊ ಬೇಸಿಕ್ಲಿ ನೋಡಿ, ನಮ್ಮ ಪೆಂಟಾಕಾರ್ಬನ್ ಟಿಪ್ಪು ಮತ್ತು ಇದು ಸಿಮಿಲರ್ ಕೈಂಡ್ ಆಫ್ ಪ್ಯಾಟ್ರನ್ನೇ ಟ್ವೀಲು. ಆ ಪ್ಯಾಟ್ರನ್ನು ಒಂಥರ ಸಿಮಿಲರ್ ಆಗಿ ನೋಡಿ, ಈ ಕಡೆಗೆ ಫ್ಲೋ ಆಗ್ತಿದೆ, ಇದು ಅಷ್ಟೇ. ಸೊ ನೀಟಾಗಿ ಸಖತ್ತಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಸೊ ಕಾರ್ಬನ್ ಫೈಬರ್ ಪ್ರೊಸೆಸ್ಸು ಇಷ್ಟಿದೆ. ಬಟ್ ಹೇಳೋದಕ್ಕೆ ಈಸಿ ಆಗ್ಬೋದು, ತುಂಬ ಟಫ್ ಆಗುತ್ತೆ. ಇನ್ನು ಇದರಲ್ಲೂ ಸ್ಕ್ಯಾನ್ ಮಾಡೋದಕ್ಕೆ ಒಂದಷ್ಟು ಜನ ಇರ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಇವಾಗ ನನ್ನ ಈಲ್ಗಡೆ ಎಕ್ಸಾಂಪಲ್ ಇಟ್ಕೊಂಡ್ರೆ 6 ಲೇಯರ್ಸ್ ಆಫ್ ಕಾರ್ಬನ್ ಫೈಬರ್ ಹಾಕಿರೋದು. ಸೊ ಸೆಂಟ್ರಲ್ಲಿ 1-2-3 ಲೇಯರ್ನ ಏನು ಮಾಡ್ತಾರೆ ಅಂತಂದರೆ
ಫೈಬರ್ ಗ್ಲಾಸ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ. ಸಿಮಿಲರ್ ಟು ಕಾರ್ಬನ್ ಫೈಬರ್, ಲೈಟ್ ವೇಟ್ ಇರುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಫಿನಿಶ್ ಬರೋದು. ಸೊ ಈಸಿಲಿ ಅದು ಲೇಯರ್ ಸೆಂಟ್ರಲ್ಲಿ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದರೆ ಫ್ರಂಟ್ ಇಲ್ಲ ರಿಯರಲ್ಲಿ ಕಾರ್ಬನ್ ಇದ್ದರೆ ಅದಕ್ಕೆ ಬ್ಲೆಂಡ್ ಆಗೋ ಚಾನ್ಸಸ್ ಇರುತ್ತೆ. ನೀವೇನು ಒಂದೊಂದು ಪಾರ್ಟ್ ತೊಗೊಂಡು ಅದನ್ನು ಬ್ರೇಕ್ ಮಾಡಿನೂ ನೋಡೋಕ್ಕಾಗೋದಿಲ್ಲ. ಸೊ ನೀವೇನಾದರೂ ಕಾರ್ಬನ್ ಪಾರ್ಟ್ಸ್ ನೋಡ್ತಿದ್ರೆ ಯಾವ್ದಾದ್ರು ಒಳ್ಳೆ ರೆಪ್ಯೂಟೆಡ್ ಬ್ರ್ಯಾಂಡ್ ಹತ್ರ ನೋಡಿ. ಮತ್ತು ಕಾರ್ಬನ್ ಫೈಬರ್ ಪಾರ್ಟ್ಸು ಏನಕ್ಕೆ ಹಾಕಿಸ್ತಾರೆ ಅಂತ ಹೇಳ್ಬಿಡ್ತೀನಿ. ಸೊ ದೇರ್ ಆರ್ 2 to 3 ಟೈಪ್ಸ್ ಆಫ್ ಪೀಪಲ್. ಒಬ್ಬರು ಬಂದು ನಾನು ಶೋಕಿ ಮಾಡಬೇಕು, ಕಾರ್ಬನ್ ಫೈಬರ್ ಇದೆ ಅಂತ ತೋರಿಸ್ಕೊಬೇಕು ಅಂತ ಅನ್ನೋರು ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ, ಈಗ ಶೋರೂಮ್ ಪಾರ್ಟ್ ಇರುತ್ತಲ್ಲ, ಇದ್ರ ಮೇಲೇ ಒಂದು ಲೇಯರ್ ಆಫ್ ಕಾರ್ಬನ್ ಪಾರ್ಟ್ ಹಾಕಿ ಇದ್ರ ಮೇಲೆ ಕ್ಲಿಯರ್ ಕೊಟ್ಟು ಹೊಡಿತಾರೆ. ಸೊ ಬೇಸಿಕ್ಲಿ ಸೇಮ್ ಸ್ಟ್ರಕ್ಚರ್ ಇರುತ್ತೆ, ನಿಮಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಕೂಡ ಆಗೋದಿಲ್ಲ. ಬಿಕಾಸ್ ಇದರಲ್ಲೇ ಅಂತಂದರೆ ನೀವು ಮೋಲ್ಡ್ ಮಾಡಬೇಕು, ವ್ಯಾಕ್ಯೂಮ್ ಸೀಲ್ ಎಲ್ಲ ಮಾಡಬೇಕು, ತುಂಬ ತಲೆನೋವಿರುತ್ತೆ. ಬಟ್ ಇದು ಅಂದರೆ ಆಲ್ರೆಡಿ ಸ್ಟ್ರಕ್ಚರ್ ಇದೆ. ಸೊ ಇದ್ರ ಮೇಲೇ ಆರಾಮಾಗಿ ಒಂದು ಲೇಯರ್ ಆಫ್ ಕಾರ್ಬನ್ ಹಾಕಿ ಕ್ಲಿಯರ್ ಕೊಟ್ಟು ಹೊಡೆದ್ರೆ ಮುಗೀತು. ಸೊ ಬೇಸಿಕ್ಲಿ ಒಂದೇನು ಅಂತಂದರೆ ಕಾರ್ಬನ್ ಯೂಸ್ ಮಾಡೋದೇ ಲೈಟ್ ವೇಟ್ ಆಗಲಿ ಅಂತ. ಬಟ್ ಇದ್ರ ಮೇಲೆ ಮಾಡೋದ್ರಿಂದ ಎಕ್ಸ್ಟ್ರಾ ವೇಟ್ ಆಗುತ್ತೆ. ಬಟ್ ಅದೇ ಇಂಥ ಟೈಪ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾನು ಕಾರ್ಬನ್ ಲುಕ್ ಇರಬೇಕಷ್ಟೇ, ವೇಟ್ ರಿಡಕ್ಷನ್ ಇಲ್ಲ ಏನು ಬೇಡ ಅಂತ ಅನ್ನೋರು ಆ ಥರ ಮಾಡಿಸ್ತಾರೆ. ಎರಡನೇ ಥರ ಬಂದು ಈ ಥರ ವೇಟ್ ರಿಡಕ್ಷನ್ಗೋಸ್ಕರ ಪಾರ್ಟ್ಸ್ ಹಾಕ್ಸೋದು. ಹೇಳ್ಬೇಕಂದ್ರೆ ಈ ಗಾಡಿಗೆ ನಾನು ಕಂಪ್ಲೀಟಾಗಿ ಕಾರ್ಬನ್ ಫೈಬರ್ ಹಾಕಿಸ್ಬೇಕು ಅಂದರೆ ಪ್ಲೆಂಟಿ ಆಫ್ ಟೈಮ್ ಆ್ಯಂಡ್ ಮನಿ ಬೇಕಾಗುತ್ತೆ. ತುಂಬ ಖರ್ಚು ಮಾಡಬೇಕು ನಿಜವಾಗ್ಲೂ. ಈ ಪಾರ್ಟ್ಗೆ ಮೆಟೀರಿಯಲ್ಸ್ ಅರೌಂಡ್ 6,000 to 7,000 ಏನೋ ಆಗಿದೆ. ಇನ್ನು ಅದರಲ್ಲಿ 3 to 4 days ಲೇಬರ್ ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಅನದರ್ 4,000-5,000 ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ. ಪ್ಲಾಸ್ಟಿಕ್ಕಿಂದ ರಿಪ್ಲೇಸ್ ಮಾಡಿರೋದ್ರಿಂದ ಅಷ್ಟೊಂದೇನು ಮೇಜರ್ ಚೇಂಜಸ್ ಇರೋದಿಲ್ಲ. ನಾನೇನಾದರೂ ಸ್ವಿಂಗ್ ಆರ್ಮು, ರಿಮ್ಸು ಮತ್ತು ದೊಡ್ಡ ದೊಡ್ಡ ಪಾರ್ಟ್ಸ್, ಸ್ಟೀಲ್ ಪಾರ್ಟ್ಸ್ ಯಾವುದು ಇದೆಯೋ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಕಾರ್ಬನ್ ಮಾಡಾಕಿದ್ರೆ ಫುಲ್ ಲೈಟ್ ವೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಡುಕಾಟಿ ರೀಸೆಂಟಾಗಿ ಲಾಂಚ್ ಆಯ್ತಲ್ವಾ, V4 ಸೂಪರ್ ಲೆಜರ್ ಸೆಂಟೆನಾರಿಯೋ ಅಂತ. ಸೊ ಆ ಗಾಡಿಯಲ್ಲಿ ಕಂಪ್ಲೀಟಾಗಿ ರಿಮ್ಮು, ಸಸ್ಪೆನ್ಷನ್ನು, ಈವನ್ ಲೈಕ್ ಚಾಸಿ, ಸ್ವಿಂಗ್ ಆರ್ಮ್, ಲೈಕ್ ಬ್ರೇಕ್ಸು ಅಷ್ಟೇ ಕಾರ್ಬನ್ ಸೆರಾಮಿಕ್ ಬ್ರೇಕ್ಸ್ ಇದೆ. ಸಸ್ಪೆನ್ಷನ್ನು ಅಷ್ಟೇ ಕಂಪ್ಲೀಟ್ ಕಾರ್ಬನ್ನು. ದಟ್ಸ್ ದ ಒನ್ಲಿ ಬೈಕ್ ನನ್ನ ಪ್ರಕಾರ ಲೈಕ್ ಸಸ್ಪೆನ್ಷನ್ ಎಲ್ಲ ಕಾರ್ಬನ್ ಇರೋದು. ಸೊ ಆ ಗಾಡಿ ಅಂತೂ ಸಖತ್ ಲೈಟ್ ವೇಟು, ಫುಲ್ ಎಲ್ಲ ಚೇಂಜ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಕಾರ್ಬನ್ಗೆ. ಸೊ ಆ ಥರ ಏನಾದರೂ ಈ ಫುಲ್ಲು ಈ ಗಾಡಿನ ಮಾಡೋಕ್ಕೆ ಹೋದರೆ ಸಖತ್ ಲೈಟ್ ವೇಟ್ ಆಗೋಗ್ಬಿಡುತ್ತೆ. ಅದರಲ್ಲಿ ಗಾಡಿ ಓಡಿಸೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ವೆಯ್ಟ್ ಕಡಿಮೆ ಅಂತಂದರೆ ಪವರು ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ. ಕಾರ್ಬನ್ ಅಪ್ಗ್ರೇಡ್ ಮಾಡೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಹಂಗೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಸ್ಸು ಕೂಡ ಜಾಸ್ತಿ ಆಗುತ್ತೆ. ಈ ಥರ ಟೈಪ್ ಆಫ್ ಕಾರ್ಬನ್ ಫೈಬರ್ಸ್ ಜನರು ಮಾಡ್ಕೊತಾರೆ. ನಾ ಅಷ್ಟೇ ಈಗ ತಕ್ಷಣಕ್ಕೆ ಈಲ್ ಗಾರ್ಡ್ ಮಾಡಿಸಿದ್ದೀನಿ. ನಿಮಗೂ ಜಾಸ್ತಿ ದಿನದಿಂದ ಹೇಳ್ತಿದ್ದೆ ಗಾಡಿಗೆ ಕಾರ್ಬನ್ ಪಾರ್ಟ್ ಹಾಕ್ಸ್ತೀನಿ ಅಂತ. ಫೈನಲ್ ಆಗಿ ನಮ್ಮ ಕಾರ್ಬನ್ ಬಿಲ್ಡ್ ಸೀರೀಸು ಸ್ಟಾರ್ಟ್ ಆಗಿದೆ. ಸೊ ಚಿಕ್ಕದಾಗಿದ್ದರೂ ಮೇಜರ್ ಚೇಂಜಸ್ಸೇ ಇದೆ ನೋಡಿ. ಆ ಟಿಪ್ ಪಕ್ಕದಲ್ಲಿ ಸಖತ್ತಾಗಿ ಕಾಣಿಸ್ತಿದೆ ಅಂತ. ಬೇಸಿಕ್ಲಿ ನಾನು ಕಾರ್ಬನ್ ಬಿಲ್ಡ್ ಮಾಡ್ತೀನಿ ಅಂತಂದಿದ್ದು ಯುನೀಕಾಗಿರಲಿ ಅಂತ. ಬಟ್ ಜಾಸ್ತಿ ಜನ ಲೈಕ್ ವೇಟ್ ರಿಡಕ್ಷನ್ಗೂ ಮಾಡ್ತಾರೆ. ತುಂಬ ಡ್ರ್ಯಾಗ್ ಸ್ಪೆಕ್ಕಲ್ಲಿದ್ದರೆ ಲೈಕ್ ಕಂಪ್ಲೀಟ್ A to Z ಏನೇನು ಕಾಣಿಸುತ್ತೋ ಎಲ್ಲಾದ್ರೂ ಮಾಡಾಕ್ತಾರೆ. ಸೊ ನಾ ಅದೇ ಸ್ಮಾಲ್ ಪಾರ್ಟ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ಅನ್ಕೊತಿರೋದು ಬಿಗ್ ಪಾರ್ಟ್ಸೇನೆ, ಫ್ರಂಟ್ ಫೇಸ್ ಮಾಡೋಕೋಣ ಅಂತ. ಸೊ ಈ 3 ಪಾರ್ಟನ್ನು ಚೇಂಜ್ ಮಾಡಿಸ್ಬಿಟ್ರೆ ಸಖತ್ ಲುಕ್ ಬರುತ್ತೆ. ಸೊ ಬೇಸಿಕ್ಲಿ ನೀವೇ ನೋಡ್ತೀರಲ್ಲ ಈಲ್ ಗಾರ್ಡ್ ಹತ್ರ, ಸನ್ಲೈಟ್ ಹತ್ರ ನೋಡಿ, ವೇವಿ ಸ್ಟ್ರಕ್ಚರು ಮತ್ತು ಆ ಕಾರ್ಬನ್ ಲುಕ್ ಅಂತೂ ಕ್ರೇಜಿಯಾಗಿ ಕಾಣಿಸ್ತಿದೆ. ಸೊ ಈ ಗಾಡಿಗೆ ನನಗೆ ಕಾರ್ಬನ್ ಫೈಬರ್ ಮಾಡಿಕೊಟ್ಟಿದ್ದು ಚಂದು ಅಂತ. ಸೊ ನಮ್ಮ ಜೊತೆಲ್ಲೇ ರೈಡಿಗೆ ಬರ್ತಾರಲ್ಲ ಸ್ಟೇಜ್ 210 ಸೊ ಅವರೇನ ಇನ್ಯಾರು ಅಲ್ಲ. ಬೇಸಿಕ್ಲಿ ಚಂದುಗೆ ನಾನು ಹೇಳಿದೆ ಈ ಥರ ವೀಡಿಯೋಲೆಲ್ಲ ಹೇಳ್ತೀನಿ ಅಂತಂದಕ್ಕೆ ಬೇಡ ಬ್ರೋ ಹೇಳ್ಬೇಡಿ ಅಂತಂದು. ಏನಕ್ಕಂದ ಅಂತಂದರೆ ಚಂದು ಇಷ್ಟೆಲ್ಲ ಸ್ಟೂಡೆಂಟ್, ಅವನು ಸುಮ್ಮನೆ ಹಾಬಿಗಂತ ಮಾಡ್ತಿದ್ದಾನೆ. ಅವ್ನು 10Rಗೆ ಕಾರ್ಬನ್ ಪಾರ್ಟ್ ಫುಲ್ ಮಾಡಿ ತುಂಬಿಸ್ತಾ ಇದ್ದ. ನಾನು ಹಂಗೆ ಸುಮ್ಮನೆ ರ್ಯಾಂಡಮಾಗಿ ಒಂದಿನ ಕೇಳಿದೆ ನನ್ನ ಗಾಡಿಗೂ ಮಾಡಿಕೊಡ್ತೀಯ ಅಂತ. ಬನ್ನಿ ಬ್ರೋ ಎತ್ಕೊಂಡು ಮಾಡೋಕೋಣ ಏನು, ಬಟ್ ಫಿನಿಶಿಂಗ್ ಎಲ್ಲ ನೀಟಾಗಿ ಬರಲಿ ಅಂತ ಅಂದ್ಬಿಟ್ಟು ಚಂದು ವ್ಯಾಕ್ಯೂಮ್ ಸೀಲ್ನ ತೊಗೊಂಡು ನಮ್ಗೆ ಈ ಕಾರ್ಬನ್ ಫೈಬರ್ ಪಾರ್ಟ್ನ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳಲೇಬೇಕು ಚಂದುಗೆ. ಅವನು ಟೈಮು ಮತ್ತು ತುಂಬ ಪೇಷನ್ಸ್ ಹಾಕಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾನೆ. ಫುಲ್ ಕ್ಲಿಯರ್ ಕೋಟ್ ಎಲ್ಲ ನೋಡಿ. ಪೆಂಟಾ ಕಾರ್ಬನ್ಗೂ ಅದು ಪಕ್ಕದಲ್ಲಿಟ್ಟರೆ ಕ್ವಾಲಿಟಿ ಅಂತೂ ಡಿಟ್ಟು ಸೇಮು. ಸ್ಟ್ರೆಂತು ಅಷ್ಟೇ, ಆಲ್ಮೋಸ್ಟ್ ಆಲ್ 6 ಲೇಯರ್ಸ್ ಹಾಕಿದ್ದಾನೆ. ರಿಯಲಿ ಸಖತ್ ಮನುಷ್ಯ. ನಾನು ಆಲ್ರೆಡಿ ಚಂದು ಬಗ್ಗೆ ಬೇಜಾನ್ ಮಾತಾಡ್ಬಿಟ್ಟಿದ್ದೀನಿ. ಅವ್ನ ಗಾಡಿ ಸರ್ವಿಸ್ ಅವನೇ ಮಾಡ್ಕೊತಾನೆ. ಈಗ ಕಾರ್ಬನ್ ಫೈಬರ್ ಪಾರ್ಟ್ಸಿಗೆ ಬಂದಿದ್ದಾನೆ. ಲಿಟ್ರಲಿ ರಿಯಲಿ ಹ್ಯಾವ್ ಟು ಅಪ್ರಿಷಿಯೇಟ್ ಚಂದು. ಇನ್ನು ಕಾರ್ಬನ್ ಎಲ್ಲ ಹಾಕ್ಸಿದಾದ್ಮೇಲೆ ಗಾಡಿ ಲುಕ್ ಅಂತೂ ಸಖತ್ತಾಗಿರುತ್ತೆ. ಅವಾಗೊಂದು ರ್ಯಾಪ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ರ್ಯಾಪನ್ನು ಒಂದು ತಲೆಯಲ್ಲಿ ಡಿಸೈನ್ ಇದೆ, ಯಾವುದು ಏನಿತ್ತ ಅಂತ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಮತ್ತು ಇನ್ನೊಂದು ಕ್ಯಾಮ್ರಲ್ಲಿ ಕಂಪ್ಲೀಟಾಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ. ಸೊ ಡಾರ್ಕ್ ಬ್ರೈಟ್ ಇದ್ದಾಗ ಸ್ವಲ್ಪ ಆರೆಂಜ್ ಗ್ಲೇಸ್ ಥರ
ಫುಲ್ ಡಿಸ್ಪ್ಲೇ ಎಲ್ಲ ಆರೆಂಜ್ ಆಗೋದು, ವಿಡಿಯೋ ಎಲ್ಲ ಒಂಥರ ಅನ್ಫಿನಿಶ್ ಥರ ಬರ್ತಿತ್ತು. ಸೊ ಇವಾಗ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದ್ರಿಂದ ಹೆಂಗಿದೆ ಏನು ಎತ್ತ ಅಂತ ಕಂಪ್ಲೀಟಾಗಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿರಿ. ಈ ಬಿಸಿಲಲ್ಲಿ ಇದ್ದು ಪಾಪ ಎಲ್ಲೆಲ್ಲಿಂದ ಸೆಕೆ ಬರ್ತಿದ್ಯೋ ಗೊತ್ತೇ ಆಗ್ತಾಯಿಲ್ಲ. ಅದ್ರಲ್ಲಿ ಸಿನಿಮ್ಯಾಟಿಕ್ಸ್ ಎಲ್ಲ ಹಿಡಿಬೇಕಾಯ್ತಲ್ಲ, ಅಲ್ಲೋಡು ಇಲ್ಲೋಡು. ಲಕ್ಷ 22 22 ಲಕ್ಷ ನಾನು ಕೇಳ್ತೀನಿ ಹೊಲ ನಮ್ಮಲ್ಲಿ ರಾಯಚೂರು ಹಾಂ ರಾಯಚೂರಿನವರ ನೀವು? ಆಯ್ತಣ್ಣ ಬರ್ತೀನಿ. ಅವ್ರು ಹೋಗಿ 1 ಎಕರೆ ಬಂದ್ಬಿಡೋದಲ್ಲ ಅಂತಾರೆ. ಅಲ್ಲಿ ನೋಡಿ ಆಲ್ರೆಡಿ ಗಾಡಿ ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡಿದ್ದಕ್ಕೆ ಟೆಂಪ್ರೇಚರ್ ಗೇಜ್ ಫುಲ್ ಆಫ್ ಹೊಂಟೋಗಿದೆ. ಯಪ್ಪ ಗಾಡಿನೂ ತುಂಬ ಓವರ್ ಹೀಟ್ ಆಗೋದ್ರೆ ಗಾಡಿಗಳು ತುಂಬ ಪ್ರಾಬ್ಲಮ್ಮು. ನಮಗೂ ರೈಡ್ ಮಾಡ್ತಾ ಇರೋವಾಗ ಈ ಬಿಸಿಲಲ್ಲಿ ಫುಲ್ಲು ಟಯರ್ಡ್ ಆಗಿಬಿಡುತ್ತೆ. ಒಂದೇ ಸಲ ಸ್ವೆಟ್ಟು ಗಿಟ್ಟು ಎನರ್ಜಿನೂ ಇರೋದಿಲ್ಲ ರೈಡ್ ಮಾಡೋಕ್ಕೆ. ನಿಮಗೆಲ್ಲ ಏನು ಅನಿಸ್ತು ಎತ್ತ ಅಂತ ಹೇಳಿ. ಟ್ಯೂನಿಂಗೂ ಅಪ್ಡೇಟ್ ಇದೆ. ಕೋಡ್ 6 ಅಂತ ಇದೆಯಲ್ವ, ಒಂದು ಮೇಜರ್ ದೊಡ್ಡ ಬ್ರ್ಯಾಂಡು. ಇಂಟರ್ಸೆಪ್ಟರು ಮತ್ತು ಕಾಂಟಿನೆಂಟಲ್ಗೆಲ್ಲ ಟ್ಯೂನ್ ಮಾಡಿದಾರಲ್ವ ಪೋಪ್ಷನ್ ಬ್ಯಾಂಕ್ಸು. ಸೊ ಆ ಕಂಪ್ನಿಯವರು ಸೇಮ್ ಕಲರ್ ವೆಹಿಕಲ್ ವಿತ್ ಪೆಂಟಾಕಾರ್ಬನ್ದು ವೀಡಿಯೋ ಹಾಕಿ ಜನ್ರೇಟ್ ಮಾಡ್ತಿದ್ರಿ ಹಯಾಬುಸಾಗೆ, ಒಂದು ಸ್ವಲ್ಪ ದಿನ ಹಂಗೆ ಕಾಯಿರಿ ಅಂತ ಹೇಳ್ತಿದ್ರು. ಜಾಸ್ತಿ ಜನ ನನಗೆ ಗೊತ್ತಿರೋರೆಲ್ಲರೂ ನನ್ನ ವೆಹಿಕಲ್ನೇ ಬಿಟ್ಟಿದ್ದೀನಿ ಅಂದ್ಕೊಂಡು ತುಂಬ ಮೆಸೇಜಸ್ ಬರ್ತಿತ್ತು, ನೀವೇನಾದರೂ ಬಿಟ್ಟಿದ್ದೀರಾ ನಿಮ್ಮ ಗಾಡಿಗೆ ನನ್ನ ಕೋಡ್ 6 ಮಾಡಿಸ್ತಾ ಇರೋದು ಅಂತ. ಸೊ ಇಲ್ಲ, ಯಾರೋ ಕೊಟ್ಟಿದ್ದಾರೆ, ನೋಡೋಣ ಔಟ್ಕಮ್ ಹೆಂಗೆ ಬರುತ್ತೆ ಏನೋ ಅಂತ ತುಂಬ ಜನ ಕಾಯ್ತಿದ್ದಾರೆ. ಅವ್ರು ಬಿಟ್ಟರೆ ಹೆಂಗಿದೆ ಏನೋ ಅಂತ ರಿವ್ಯೂ ನೋಡಿಕೊಂಡು ಅಲ್ಲಿ ಮಾಡಿಸೋದಕ್ಕಂತ. ಸೊ ನೋಡೋಣ ಬನ್ನಿ, ಅದ್ರದ್ದು ಏನಿತ್ತು ಅಂತ ನೋಡಿಕೊಂಡು ಗಾಡಿಗೆ ಟ್ಯೂನಿಂಗು ಮಾಡಿಸ್ಬಿಡೋಣ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹಂಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಪ್ರಾಪರ್ ರೈಡಲ್ಲಿ ಸಿಗೋಣ.